ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ತುಂಬಾನೇ ಅದ್ಭುತವಾಗಿದೆ. ಓಕೆನಾ? ಶ್ರೀ ಸಾಯಿರಾಮ್, ನನ್ನಲ್ಲಿ ನಂಬಿಕೆ ಇಡಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿದೆ ಎಂಬುದು ಸಾಯಿಬಾಬಾರವರ ನುಡಿ. ಜೀವನದಲ್ಲಿ ಕಷ್ಟಗಳು ಸುನಾಮಿಯಂತೆ ಬಂದು ಅಪ್ಪಳಿಸಿದಾಗ ದಾರಿ ಕಾಣದೆ ಯಾಕಪ್ಪ ಈ ಜೀವನ ಅಂತ ಬೇಸತ್ತಿದ್ದೀರಾ? ಸಾಲದ ಬಾಧೆ, ಅನಾರೋಗ್ಯ ಅಥವಾ ಮನೆಯಲ್ಲಿ ಅಶಾಂತಿ ನಿಮ್ಮನ್ನು ಕಾಡ್ತಿರ್ಬೇಕು ಅಲ್ವಾ ಸ್ನೇಹಿತರೆ? ಹಾಗಿದ್ರೆ ಬಾಬಾರವರ ಭಕ್ತರು ಪದೇ ಪದೇ ಕೇಳುತ್ತಿದ್ದ ಪ್ರಶ್ನೆ ಏನು ಅಂತ ಅಂದ್ರೆ ನನಗೆ, ಬಾಬಾ ನಮ್ಮ ದಾರಿದ್ರ್ಯ ಯಾವಾಗ ತೀರಿಸ್ತೀರಾ ಹೇಳಿ, ಬಾಬಾ ಕೇಳ್ಬಿಟ್ಟು ಹೇಳಿ ಅಂತ ತುಂಬಾ ಜನ ಮೆಸೇಜ್ ಮಾಡಿದ್ದೀರಾ. ಯಾವ ಸ್ತೋತ್ರ ಪಠಿಸಿದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತಾನೂ ಕೇಳಿದ್ದೀರಾ. ಅಂಥವರಿಗಾಗಿಯೇ ಇವತ್ತು ನಾನು ಅತ್ಯಂತ ಪವಾಡ ಸದೃಶವಾದ ಶ್ರೀ ಸಾಯಿ ಕಷ್ಟ ನಿವಾರಣ ಸ್ತೋತ್ರದ ಮಹಿಮೆ ಮತ್ತು ಅದನ್ನು ಪಠಿಸುವ ಸರಿಯಾದ ಕ್ರಮ ಜೊತೆಗೆ ಬಂದಿದ್ದೀನಿ. ನಿಮ್ಮ ಕಷ್ಟ ಇವತ್ತಿಗೆ ಕೊನೆ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಸಿಕ್ಕಿದೆ ಅಂದ್ರೆ ನಿಮ್ಮ ಅದೃಷ್ಟನೇ ಬದಲಾಗ್ತಿದೆ ಇವತ್ತಿಂದ ಅಂತಾನೆ ಹೇಳ್ಬಹುದು. ನಿಮ್ಮ ಸಕಲ ದರಿದ್ರವು ನಿಮ್ಮ ಜೀವನದಿಂದ ತೊಲಗಿ ಹೋಗುತ್ತೆ ಅಂತಾನೆ ಹೇಳ್ಬಹುದು. ಈ ಸ್ತೋತ್ರ ಕೇವಲ ಸಾಲುಗಳಲ್ಲ, ಇದು ಬಾಬಾರವರ ಆಶೀರ್ವಾದದ ಮಂತ್ರ. ಈ ಸ್ತೋತ್ರದ ಶಕ್ತಿ ಎಂಥದ್ದು ಅಂದರೆ ದೋಷಗಳ ನಿವಾರಣೆ, ಜಾತಕದ ದೋಷ ಅಥವಾ ದಾರಿದ್ರ್ಯದ ಪ್ರಭಾವ ತಗ್ಗುತ್ತದೆ, ಮಾನಸಿಕ ಧೈರ್ಯ ನೀಡುತ್ತದೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಬಾಬಾ ನಮ್ಮ ಜೊತೆಗಿದ್ದಾರೆ ಎಂಬ ಆತ್ಮವಿಶ್ವಾಸ ಮೂಡುತ್ತದೆ. ಅನುಭವಗಳು: ಎಷ್ಟೋ ಭಕ್ತರು ಈ ಸ್ತೋತ್ರವನ್ನು ಸತತವಾಗಿ ಪಠಿಸಿ ಅಸಾಧ್ಯವೆಂದುಕೊಂಡ ಕೆಲಸವನ್ನು ಸಾಧ್ಯವಾಗಿರುವ ಪವಾಡಗಳನ್ನು ಕಂಡಿದ್ದಾರೆ. ಶ್ರೀ ಸಾಯಿ ಕಷ್ಟ ನಿವಾರಣ ಸ್ತೋತ್ರವು ಶಿರಡಿ ಸಾಯಿ ಬಾಬಾರ ದಯೆಯಿಂದ ಎಲ್ಲಾ ವಿಧದ ಕಷ್ಟಗಳನ್ನು ದೂರ ಮಾಡುವ ಅತ್ಯಂತ ಶಕ್ತಿಶಾಲಿ ಪ್ರಾರ್ಥನೆಯಾಗಿದೆ. ಭಕ್ತಿಯೊಂದಿಗೆ ಸಾಯಿ ಬಾಬಾರ 10 ನಾಮಗಳನ್ನು ಅಂದರೆ ದಶನಾಮಗಳನ್ನು ಜಪಿಸಿದಾಗ ವಿಶೇಷವಾಗಿ ಗುರುವಾರ ಆರಂಭಿಸಬೇಕು ಸ್ನೇಹಿತರೆ. ಎಷ್ಟು ದಿನಗಳು ಓದಬೇಕು ಅಂತ ಅಂದ್ರೆ, ಕಷ್ಟಗಳು ಬಹಳ ಇದಾವೆ ಅಂತಂದ್ರೆ ಸಂಕಲ್ಪ ಮಾಡ್ಕೊಂಡು ಓದೋದು ಬಹಳನೇ ಮುಖ್ಯ ಆಗಿರುತ್ತೆ. ಅಂತ ಕಷ್ಟಗಳು ಏನು ಇಲ್ಲ, ಹಾಗೆ ಜೀವನ ಸಾಧಾರಣವಾಗಿ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ, ಅಂತ ದೊಡ್ಡ ಕಷ್ಟಗಳು ಬರಬಾರ್ದು ಅಂತ ಅಂದ್ರೆ 11 ದಿನಗಳು, 21 ದಿನಗಳು, 40 ದಿನಗಳು, 48 ದಿನಗಳು, 108 ದಿನಗಳು, ಸತತ 3 ತಿಂಗಳು ಸ್ನೇಹಿತರೆ. ಸತತ 3 ತಿಂಗಳು ಸಹಿತ ನೀವು ಈ ಕಷ್ಟ ನಿವಾರಣಾ ಸ್ತೋತ್ರ ನೀವು ಓದ್ತಾ ಬರ್ಬೇಕು. ಎಷ್ಟು ಬಾರಿ ಅಂತ ಅಂದ್ರೆ ಕನಿಷ್ಠ 9 ಬಾರಿ, 11 ಬಾರಿ, 21 ಬಾರಿ ಹಾಗೂ 40 ಬಾರಿ ಅಥವಾ 48 ಬಾರಿ, 108 ಬಾರಿ ನಿಮ್ಮ ಕಷ್ಟಗಳಿಗೆ ಅನುಗುಣವಾಗಿ ಹಾಗೂ ನಿಮ್ಮ ಸಮಯಕ್ಕೆ ಅನುಗುಣವಾಗಿ, ನಿಮ್ಮ ಭಕ್ತಿಗೆ ಅನುಗುಣವಾಗಿ ನೀವು ಈ ಕಷ್ಟ ನಿವಾರಣಾ ಸ್ತೋತ್ರನ ಆಯ್ಕೆ ಮಾಡ್ಕೊಳ್ಳಿ. ಎಷ್ಟು ಸಲ ಓದ್ಬೇಕು ನಾನು ಇದನ್ನ ಅನ್ನೋದನ್ನ ನೀವು ಡಿಸೈಡ್ ಮಾಡಿ ನೀವು ಓದ್ತಾ ಬಂದ್ರೆ, ಸಂಕಲ್ಪ ಪೂರ್ವಕವಾಗಿ ಓದ್ತಾ ಬಂದ್ರೆ ಮನೆಯಲ್ಲಿ ಮನಃಶಾಂತಿ ದೊರೆಯುತ್ತದೆ. ಅಡೆತಡೆಗಳು ಅಂದರೆ ಕಷ್ಟಗಳು ದೂರವಾಗುತ್ತವೆ ಮತ್ತು ಸಾಯಿಬಾಬಾರ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತದೆ. ಈ ಸ್ತೋತ್ರ ಭಕ್ತರನ್ನು ಸಾಯಿಬಾಬಾರ ದಿವ್ಯ ಕೃಪೆಗೆ ಇನ್ನಷ್ಟು ಹತ್ತಿರ ಮಾಡುತ್ತದೆ. ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ಹೆಸರಲ್ಲೇ ಇದೆ ಕಷ್ಟ ನಿವಾರಣಾ ಸ್ತೋತ್ರ ಅಂತ. ನನಗೆ ಕಮೆಂಟ್ ಕೂಡ ಮಾಡಿರ್ತೀರ ತುಂಬಾ ಜನ, ನಂಗೆ ಸಾಕಾಗೋಗಿದೆ ಬಾಬಾ, ಕಷ್ಟದ ಮೇಲೆ ಕಷ್ಟ, ನೋವಿನ ಮೇಲೆ ನೋವು, ಅವಮಾನದ ಮೇಲೆ ಅವಮಾನ, ನಮಗೆ ಗೆಲುವು ಅನ್ನೋದೇ ಇಲ್ವಾ, ನಮಗೆ ಏಳಿಗೆ ಅನ್ನೋದೇ ಇಲ್ವಾ, ಏನಾದ್ರು ಪರಿಹಾರ ತಿಳಿಸಿ ಅಂತ ಸಾಕಷ್ಟು ಜನ ಕೇಳ್ತಾ ಇದೀರಿ. ಇದು ಬಾಬಾರವರದೇ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂತಹ, ಶಕ್ತಿಶಾಲಿ ಆಗಿರ್ತಕ್ಕಂತಹ ಹೆಸರಲ್ಲೇ ಇದೆ ಕಷ್ಟ ನಿವಾರಣಾ ಸ್ತೋತ್ರ ಅಂತೇಳಿ. ನಿಮಗ್ ಗೊತ್ತಿರುತ್ತೆ ಏನು ಸಮಸ್ಯೆ ಅಂತ, ಅದನ್ನ ಸಂಕಲ್ಪ ಮಾಡ್ಕೊಂಡು ಇಂಥ ಸಮಸ್ಯೆ ಬಗ್ಗೆ ಹರಿಯಲಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಸತತ 40 ದಿನ ಓದ್ತೀನಿ. ಈ ಒಂದು ಕಷ್ಟ ನಿವಾರಣಾ ಸ್ತೋತ್ರನ ನಾನು 40 ದಿನ 21 ಬಾರಿ ಪ್ರತಿದಿನ ಓದ್ತೀನಿ. ಈ ಕಷ್ಟದಿಂದ ನನಗೆ ಹೊರಗೆ ತಗೊಂಡ್ ಬಾ, ದಾರಿ ತೋರ್ಸು, ಮುಂದೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಉತ್ತರ ನೀಡು. ಯಾವುದೇ ಕ್ವಶನ್ ಆಗಿರ್ಲಿ, ಯಾವುದೇ ಸಮಸ್ಯೆ ಆಗಿರ್ಲಿ, ಏನೇ ಆಗಿರ್ಲಿ, ಅದು ಬಾಬಾರವ್ರಿಗೆ ಶರಣಾಗಿ ನೀವು ಸಂಕಲ್ಪ ಮಾಡಿಕೊಂಡು ಬೆಳಿಗ್ಗೆ ಅಥವಾ ಸಾಯಂಕಾಲ ನೀವು ಓದ್ತಾ ಬರಬಹುದು. ಸ್ನಾನ ಮಾಡಿ ನೈವೇದ್ಯಗಳನ್ನ ಅರ್ಪಿಸ್ರಿ. ಬಾಬಾರವರಿಗೆ ಯಥಾ ರೀತಿ ನೀವು ಪೂಜೆ ಪುನಸ್ಕಾರ ಹೇಗೆ ಮಾಡ್ತೀರೋ ಅದೇ ರೀತಿ ಮಾಡಿ ಬಾಬಾರವರಿಗೆ ನೈವೇದ್ಯ ಸಹಿತ ಇಡಬಹುದು. ನೀವು ಇಟ್ಟು ನೀವು ಈ ಸ್ತೋತ್ರನ ಓದೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಏನೇ ಕಷ್ಟಗಳಿದ್ರೆ ಹೊರಗೆ ಬರ್ತೀರಾ. ಇನ್ನು ಕೆಲವರಿಗೆ ಡ್ಯೂಟಿಗೆ ಹೋಗೋರು ಇರ್ತೀರಾ, ಪದ್ಧತಿ ಪ್ರಕಾರನೇ ಮಾಡ್ಬೇಕಾ, ಸ್ನಾನ ಮಾಡಿ ಎಡೆನೇ ಇಡ್ಬೇಕಾ, ಹೀಗ್ ಮಾಡ್ಬೇಕಾ, ಆಗೋದಿಲ್ಲ ನನ್ಗೆ, ಯಾವಾಗಾದ್ರೂ ಓದ್ಬಹುದಾ, ಮಧ್ಯಾಹ್ನ ಓದ್ಬಹುದಾ, ಹಿಂಗೆಲ್ಲ ಕೇಳ್ತೀರಾ. ಖಂಡಿತವಾಗ್ಲೂ ಓದ್ಬಹುದು. ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ನಂಬಿಕೆ.
ಶ್ರದ್ಧೆ, ಶರಣಾಗತಿ ಇಷ್ಟು ನೀವು ಬಾಬಾರವರಿಗೆ ಕೊಟ್ಟು ನೀವು ಮಧ್ಯಾಹ್ನನೂ ಓದಬಹುದು. ನಿಮ್ಗೆ ನೈವೇದ್ಯ ಸಪ್ರೇಟ್ ಆಗಿ ನಿಮ್ಗೆ ನೈವೇದ್ಯ ಇಡೋದಕ್ಕೆ ಟೈಮ್ ಇಲ್ವಾ ಬಾಬಾರವರಿಗೆ, ನೀವು ಊಟ ಮಾಡೋದಕ್ಕಿಂತ ಮುಂಚೆ ಅದೇ ಅನ್ನನೇ ಮನ್ಸಿಂದ ಬಾಬಾರವರಿಗೆ ಅರ್ಪಿಸ್ರಿ. ಬಾಬಾ ಇದು ನಿನಗೆ ಅರ್ಪಣೆ ಆಗ್ಲಿ ಅಂತೇಳಿ. ಸಚ್ಚರಿತನಲ್ಲೂ ಕೂಡ ಒಂದ್ ಮಾತು ಬರುತ್ತೆ, ಪುಟಾಣಿ ಲೀಲೆ ಅಂತೇಳಿ ನೋಡ್ರಿ. ಆ ಲೀಲೆನಲ್ಲಿ ಹೇಳ್ತಾರೆ, ನೀನು ಊಟ ಮಾಡೋದಕ್ಕಿಂತ ಮುಂಚೆ ಏನಾದ್ರೂ ತಿನ್ನೋದಕ್ಕಿಂತ ಮುಂಚೆ ನನ್ನನ್ನ ನೀನ್ ನೆನಪಿಸ್ಕೊಳ್ತೀಯ ಅಂತ ಸ್ವತಃ ಬಾಬಾರವರೇ ಕೇಳ್ತಾರೆ. ನಿನ್ನ ನೆನಪು ಮಾಡ್ಕೊಂಡ್ಲಿಲ್ಲಂಗ್ ತಿಂತೀನಾ ತಂದೆ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀವು ಪದ್ಧತಿ ಪ್ರಕಾರ ನಿಮ್ಗೆ ಆಚರಣೆಗಳನ್ನ ಮಾಡಕ್ಕೆ ಟೈಮ್ ಇಲ್ಲ ಅಥವಾ ಆಗೋದಿಲ್ಲ, ಕೆಲವೊಂದು ವಾತಾವರಣದಲ್ಲಿ ಕೆಲವರಿಗೆ ಅವಕಾಶಗಳಿರೋದಿಲ್ಲ ಬಾಬಾರವರನ್ನ ಪೂಜೆ ಮಾಡೋದಕ್ಕೆ, ಆರಾಧನೆ ಮಾಡೋದಕ್ಕೆ. ಅಂತಹ ಸಂದರ್ಭದಲ್ಲಿ ನೀವು ಊಟ ಮಾಡ್ಬೇಕಾದ್ರೆ, ಟಿಫಿನ್ ಮಾಡ್ಬೇಕಾದ್ರೆ, ಬಿಸ್ಕೆಟ್ ತಿನ್ಬೇಕಾದ್ರೆ, ಟೀ ಕುಡಿತಿರ್ಬೇಕಾದ್ರೆ, ಮಲ್ಕೋಬೇಕಾದ್ರೆ ನೀವು ಎಲ್ಲಾನು ಬಾಬಾರವರಿಗೆ ಅರ್ಪಿಸಿ. ನೀವು ಅದನ್ನ ಬಾಬಾರವರಿಗೆ ಅರ್ಪಣೆ ಮಾಡಿ ಮನಸ್ಸಿಂದ ನೀವು ತಿಂತಾ ಬನ್ನಿ. ಆದ್ರಿಂದ ನೀವು ಎಷ್ಟು ಆರೋಗ್ಯ ಭಾಗ್ಯ ಸಿಗುತ್ತೆ ಅನ್ನೋ ನಿಮ್ಗೂ ಗೊತ್ತಾಗುತ್ತೆ. ಓಕೆನಾ? ಈ ರೀತಿಯಾಗಿ ನೀವು ಅರ್ಪಣೆ ಮಾಡಿ ಸಹಿತ ನೀವು ಮಧ್ಯಾಹ್ನನೂ ಸಹಿತ ಓದಬಹುದು, ಯಾವಾಗ ಬೇಕಾದ್ರೂ ಓದಬಹುದು. ಶರಣಾಗತಿ ಬಹಳನೇ ಮುಖ್ಯ. ಕಷ್ಟ ನಿವಾರಣಾ ಸ್ತೋತ್ರದ ಪ್ರಾಮುಖ್ಯತೆ ಮತ್ತು ಲಾಭಗಳು, ಅದರ ಹಿರಿಮೆ ಮತ್ತು ಗರಿಮೆ, ಮಹಿಮೆ. ಕಷ್ಟ ನಿವಾರಣೆ ಸ್ತೋತ್ರವು ಈ ದಶನಾಮಗಳನ್ನು ಭಕ್ತಿಯಿಂದ ಜಪಿಸಿದರೆ ಎಲ್ಲಾ ದುಃಖಗಳು, ಭಯಗಳು ಮತ್ತು ಸಂಕಟಗಳು ದೂರವಾಗುತ್ತವೆ. ಸರ್ವ ಕಷ್ಟ ಭಯೋನ್ಮುಕ್ತೋ ಅಂತ ಹೇಳಿದ್ದಾರೆ. ಎಲ್ಲಾ ಕಷ್ಟಗಳಿಂದ ನೀವು ಹೊರಗೆ ಬರ್ತೀರಾ, ಬಾಬಾರವರೇ ಸ್ವತಃ ನಿಮ್ಮನ್ನ ಕಾಪಾಡುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಕಾಂಕ್ಷೆಗಳ ಪೂರ್ಣತೆ, ವಿದ್ಯೆ, ಧನ, ಯಶಸ್ಸು ಮತ್ತು ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಗೆ ಸಹಾಯಕವಾಗುತ್ತದೆ. ದೈವಿಕ ಸಂಪರ್ಕ, ಪ್ರತಿದಿನದ ಭಕ್ತಿಪೂರ್ಣ ಜಪದಿಂದ ಸಾಯಿಬಾಬಾರೊಂದಿಗೆ ಆತ್ಮೀಯ ಸಂಬಂಧ ಬೆಳೆದು ನಂಬಿಕೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಮನಃಶಾಂತಿ ಮತ್ತು ಮಾರ್ಗದರ್ಶನ, ಯಾವುದೇ ವಿಶೇಷ ಸಮಸ್ಯೆ ಇರದಿದ್ದರೂ ಈ ಸ್ತೋತ್ರ ಮನಸ್ಸಿಗೆ ಶಾಂತಿ ನೀಡುತ್ತದೆ, ಧನಾತ್ಮಕ ಸ್ಪಂದನೆಗಳನ್ನು ಉಂಟು ಮಾಡುತ್ತದೆ ಮತ್ತು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಅಂದ್ರೆ ಸ್ನೇಹಿತರೆ, ನಿಮಗೆ ಕಷ್ಟ ಇದ್ರೆ ಅಷ್ಟೇ ಓದ್ಬೇಕಾ ಅಂತ ಕೆಲವರು ಹೇಳ್ತಾರೆ. ಕಷ್ಟ ಇರ್ಲಿಲ್ಲ ಅಂದ್ರೂ ಓದ್ಬೇಕು. ಆದ್ರೆ ಪ್ರತಿದಿನ 1-3 ಸಲ ಓದ್ಬಹುದಲ್ಲ. 10 ನಾಮಗಳು ಕಣ್ಮುಚ್ಚಿ ಕಣ್ಬಿಡೋಷ್ಟರಲ್ಲಿ ಓದಿ ಮುಗಿಸ್ಬಿಡ್ಬಹುದು ಅಲ್ವಾ? ಅಷ್ಟು ಸರಳವಾಗಿದೆ. ನೀವು ಒಂದು ನಿಮಿಷ ನೀವು ಬಾಬಾರವ್ರಿಗೆ ಇಡ್ರಿ, ಇಡೀ ದಿನ ಅವ್ರು ನಿಮ್ಮನ್ನ ಕಾಪಾಡ್ತಾರೆ. ಜಪ ಮಾಡುವ ವಿಧಾನ, ಗುರುವಾರ ಆರಂಭಿಸಿ. ಈ ಸಾಧನೆಯನ್ನು ಗುರುವಾರದಿಂದ ಆರಂಭಿಸಬೇಕು. ಪೂರ್ಣ ನಂಬಿಕೆಯಿಂದ ಜಪಿಸಬೇಕು. ಸಾಯಿಬಾಬಾರ ಶಕ್ತಿಯಲ್ಲಿ ಸಂಪೂರ್ಣ ವಿಶ್ವಾಸ ಇರಲಿ. ನೀವು ಆ ಜೀವನ ಪರ್ಯಂತ ನೀವು ಇದನ್ನ ಸತತ ಓದುತ್ತಾ ಬಂದ್ರೆ ಅದ್ಭುತ ಫಲಗಳಿದಾವೆ ಸ್ನೇಹಿತರೆ, ಅದ್ಭುತ ಫಲಗಳು. ನಿಮ್ಗೆ ಬೆಟ್ಟದಂತ ಕಷ್ಟ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ರಿ, ಮುಂದೆ ನಿಮ್ಗೆ ಯಾವ್ದಾದ್ರು ರೂಪದಲ್ಲಿ ಬಾಬಾ ಸೂಚನೆ ಕೊಟ್ಬಿಡ್ತಾರೆ. ಈ ತರ ನಿನ್ಗೆ ಬರುತ್ತೆ, ಅದರಿಂದ ನೀನ್ ಹೇಗೆ ಪಾರಾಗ್ಬೇಕು ಅನ್ನೋದನ್ನ ಸೂಚನೆ ತಿಳಿಸ್ತಾ ಹೋಗ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ಒಂದು ಬೆಟ್ಟದಂತ ಕಷ್ಟ ಅನ್ನೋಕೆ ಒಂದು ಮಂಜಿನಂತಹ ದೊಡ್ಡ ಪಿರಮಿಡ್ ನಂತಹ ಕಷ್ಟ ಇರುತ್ತೆ. ಅದನ್ನ ಬಿಸಿಲನ್ನ ಕಳಿಸ್ತಾ ಹೇಗೆ ಕರಗಿಸ್ತಾರಲ್ಲ, ಬಿಸಿಲು ಬಿದ್ದಂಗೆ ಹಂಗೆ ಈ ಒಂದು ಕಷ್ಟ ನಿವಾರಣಾ ಸ್ತೋತ್ರ ನೀವು ಪಠಣೆ ಮಾಡ್ತಿದ್ರೆ ಆ ಕಷ್ಟಗಳು ತಾನೇ ಕರಗ್ತಾ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕರಗಿ ನೀರಾಗಿ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನಿರಾಳತೆ, ಶಾಂತತೆ, ನೆಮ್ಮದಿನ ತರ್ತಾ ಹೋಗುತ್ತೆ. ಏನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿಲ್ಲಂಗ್ ಓದಿದ್ರೆ. ಕಷ್ಟ ನಿವಾರಣಾ ಸ್ತೋತ್ರಕ್ಕೆ ಸಂಬಂಧಿಸಿದ ಕೆಲವು ಭಕ್ತರ ಅನುಭವ ಕಥೆಗಳನ್ನು ಈಗ ತಿಳಿಸ್ಕೊಡ್ತೀನಿ. ಸಾಲದ ಕಷ್ಟದಿಂದ ಮುಕ್ತಿ ದೊರಕಿದುದು. ಒಬ್ಬ ಸಣ್ಣ ವ್ಯಾಪಾರಿ ಸಾಲದ ಭಾರದಿಂದ ತುಂಬಾ ಸಂಕಷ್ಟದಲ್ಲಿದ್ದರು. ದಿನನಿತ್ಯ ಬಡ್ಡಿದಾರರ ಒತ್ತಡ, ಮನೆಯಲ್ಲಿ ಅಶಾಂತಿ ತುಂಬಿ ತುಳುಕುತ್ತಿತ್ತು. ಒಂದು ಗುರುವಾರ ಸಾಯಿ ಭಕ್ತರೊಬ್ಬರು ಅವರಿಗೆ ಸಾಯಿ ಕಷ್ಟ ನಿವಾರಣಾ ಸ್ತೋತ್ರವನ್ನು 21 ದಿನಗಳು ದಿನಕ್ಕೆ 9 ಬಾರಿ ಜಪಿಸುವಂತೆ ಸಲಹೆ ನೀಡಿದರು. ಅವರು ಶ್ರದ್ಧೆಯಿಂದ ಆರಂಭಿಸಿದರು. 5ನೇ ದಿನದ ನಂತರವೇ ಅಚ್ಚರಿಯಂತೆ ಹಳೆಯ ಬಾಕಿ ಹಣವು ಮರಳಿ ಬಂತು. 21ನೇ ದಿನ ಮುಗಿಯುವಷ್ಟರಲ್ಲಿ ಹೊಸ ವ್ಯವಹಾರದ ಅವಕಾಶ ದೊರೆಯಿತು ಹಾಗೂ ಲಾಭವು ಪ್ರಾಪ್ತಿಯಾಯಿತು. ಇಂದು ಅವರು ಹೇಳುವುದು ಏನೆಂದರೆ, ಸಾಯಿಬಾಬಾ ನನ್ನ ಕಷ್ಟವನ್ನೆಲ್ಲ ನನ್ನ ಶಕ್ತಿಯಾಗಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ ಎಷ್ಟು ಶಕ್ತಿಶಾಲಿಯಾಗಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಇದೆ ಬಾಬಾರವರ ಕಷ್ಟ ನಿವಾರಣಾ ಸ್ತೋತ್ರ. ನೋಡೋದಕ್ಕೆ ತುಂಬಾನೇ ಸರಳವಾಗಿದೆ ಅಂತ ಅನ್ಸುತ್ತೆ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಫಲನ ನೀಡ್ತಾ ಇದೆ. ಕಷ್ಟ ನಿವಾರಣಾ ಸ್ತೋತ್ರ ಯಾವುದು ಅಂತ ಇವಾಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಯಾಕೆಂದ್ರೆ ಸ್ಕ್ರೀನ್ ಮೇಲೆ ಹಾಕಿದೀನಿ. ನೀವು ಸ್ಕ್ರೀನ್ ಶಾಟ್ ನ ತಕ್ಕೊಳ್ಳಿ ಅಥವಾ ಬುಕ್ ನಲ್ಲಿ ಬರ್ಕೊಂಡು ನೀವು ಓದೋದಕ್ಕೆ ಬಹಳನೇ ಅನುಕೂಲ ಆಗುತ್ತೆ. ಒಂದು ಸಲ ನಾನಿವಾಗ ಓದುತ್ತೇನೆ ಸ್ನೇಹಿತರೆ. ಪ್ರಥಮಂ ಸಾಯಿನಾಥಾಯ, ದ್ವಿತೀಯಂ ದ್ವಾರಕಾಮಾಯಿನಿ, ತೃತೀಯಕಂ ತೀರ್ಥರಾಜಾಯ, ಚತುರ್ಥಕಂ ಭಕ್ತವತ್ಸಲೆ, ಪಂಚಮಂ ಪರಮಾತ್ಮಾಯ, ಷಷ್ಟಮಂ ಚ ಶಿರಡಿವಾಸನೆ, ಸಪ್ತಮಂ ಸದ್ಗುರುನಾಥಾಯ, ಅಷ್ಟಮಂ ಅನಾಥನಾಥನೆ, ನವಮಂ ನಿರಾಡಂಬರಾಯ, ದಶಮಂ ದತ್ತಾವತಾರಿನೆ,
ಏತಾನಿ ದಶನಾಮಾನಿ ತ್ರಿಸಂಜ್ಞಾಯ ಪಟೆನ್ನರಃ ಸರ್ವ ಕಷ್ಟೋ ಭಯನ್ಮುಕ್ತೋ ಸಾಯಿನಾಥ ಗುರುಕೃಪಾ. ನೋಡಿದ್ರಲ್ಲ ಎಷ್ಟು ಸರಳವಾಗಿದೆ. ಇದನ್ನ ನೀವು ಓದಿ ಸಂಕಲ್ಪ ಪೂರ್ವಕವಾಗಿ ಓದ್ರಿ, ನಿಮ್ಮ ಕಷ್ಟಗಳು ಖಂಡಿತವಾಗ್ಲೂ ಕರಗುತ್ತೆ. ನಿಮ್ಮ ಜೀವನದಲ್ಲಿ ಬೆಳಕು ಅನ್ನೋದು ಬರುತ್ತೆ ಸ್ನೇಹಿತರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಬಾಬಾರವರಿಗೆ ಏನು ಅಂತ ಅಂದ್ರೆ ಕೇವಲ ಎರಡು ವಿಷಯ ಮಾತ್ರ: ಶ್ರದ್ಧೆ ಮತ್ತು ಸಬೂರಿ, ತಾಳ್ಮೆ ಮತ್ತು ನಂಬಿಕೆ. ನಿಮ್ಮ ಕಷ್ಟಗಳು ತೀರುವ ಕಾಲ ಹತ್ತಿರ ಬಂದಿದೆ ಎಂಬ ನಂಬಿಕೆಯೊಂದಿಗೆ ಈ ಸ್ತೋತ್ರವನ್ನು ಪಠಿಸಲು ಹಿಂದೆ ಆರಂಭಿಸಿ ಸ್ನೇಹಿತರೆ. ಬಾಬಾ ನಿಮ್ಮೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮವರ ಜೊತೆ ಶೇರ್ ಮಾಡಿ ಮತ್ತು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.